ನಮ್ಮ ಹರಿಹರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಬಿ.ಕೆ. ಹರೀಶ್ ಅವರಿದ್ದಾರೆ, ಶಿವನಗೌಡ ಟಿ. ಪಾಟೀಲ್, ಕಿಶೋರ್ ಕುಮಾರ್ ಅವರು, ಕಾಂಗ್ರೆಸ್ ಮಹಿಳಾ ರಿಸರ್ವೇಶನ್ ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ ಹೋರಾಟವನ್ನು ಮಾಡಿದ ಅದೇ ಕಾಂಗ್ರೆಸ್ ಈ ಬಾರಿ ಸದನದಲ್ಲಿ ಮಹಿಳಾ ರಿಸರ್ವೇಶನ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದು ಅವರಿಗೆ ಮಹಿಳೆಯರು ಅಂದರೆ ಶ್ರೀಮತಿ ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಬಿಟ್ಟರೆ ಭಾರತ ದೇಶದ ಮಹಿಳೆಯರು ಕಾಂಗ್ರೆಸ್ನವರಿಗೆ ಮಹಿಳೆಯರು ಅಲ್ಲ ಅಂತಕ್ಕಂಥ ಮನೋಭಾವ ಹೊಂದಿರತಕ್ಕಂಥದ್ದು. ಅದನ್ನು ಭಾರತೀಯ ಜನತಾ ಪಕ್ಷ ಖಂಡಿಸ್ತದೆ. ಅದರ ಜೊತೆಯಲ್ಲಿ ಹೆಚ್ಚು ಲೋಕಸಭಾ ಸದಸ್ಯ ಸ್ಥಾನಗಳನ್ನು ಮತ್ತು ವಿಧಾನಸಭಾ ಸ್ಥಾನಗಳನ್ನು ಹೆಚ್ಚಿಸಬೇಕು. ಕ್ಷೇತ್ರ ಜನಸಂಖ್ಯೆವಾರು ಬಹಳಷ್ಟು ದೊಡ್ಡದಾದ ಕಾರಣ ಒಂದೊಂದು ಲೋಕಸಭಾ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಮತದಾರರು ಇರ್ತಕ್ಕಂಥದ್ದು. ಇದನ್ನು ಮನಗಂಡು ಕ್ಷೇತ್ರದ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಹೆಚ್ಚು ಲೋಕಸಭಾ ಸ್ಥಾನವನ್ನು, ವಿಧಾನಸಭಾ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ನಮ್ಮ NDA ತೀರ್ಮಾನವನ್ನು ಕೂಡ ಅವರು ವಿರೋಧಿಸಿದ್ದನ್ನು ಕಾಂಗ್ರೆಸ್ ಅಭಿವೃದ್ಧಿ ಪರ ಇಲ್ಲ, ಇದಕ್ಕೆ ಮುಂದಿನ ದಿನದಲ್ಲಿ ಜನತೆ ಅದರಲ್ಲೂ ಮಹಿಳೆಯರು ತಕ್ಕ ಪಾಠವನ್ನು ಕಲಿಸ್ತಾರೆ. ಇದರ ಜೊತೆಗೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂದ್ಕೊಂಡಿದ್ರು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಗಲಾಟೆಯಲ್ಲಿ ನನ್ನ ಕನಸು ನನಸಾಗ್ತದೆ, ನಾನೇ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಕನಸು ಕಾಣ್ತಾ ಇದ್ರು. ಆದರೆ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿದಂಥ ಕಾಂಗ್ರೆಸ್ಸನ್ನು ಕಟ್ಟಿದಂಥ DK ಶಿವಕುಮಾರ್ ಅವರು ರಾಜ್ಯದಲ್ಲಿ ಹೆಚ್ಚು ಶಕ್ತಿಯನ್ನು ಹೊಂದಂಥ ಸಿದ್ದರಾಮಯ್ಯನವರು ಖರ್ಗೆ ಅವರ ಕನಸಿಗೆ ಭಂಗ ಉಂಟು ಮಾಡಿದ್ರು. ಇದು ಖರ್ಗೆ ಅವರು ತಿಳಿದಾಗಿನಿಂದ ಅವ್ರ ತಲೆ ಕೆಟ್ಟೋಗಿದೆ ಅಂತ ನಾನು ಭಾವಿಸ್ತೇನೆ. ಇವತ್ತು 140 ಕೋಟಿ ಭಾರತೀಯರಷ್ಟೇ ಅಲ್ಲ, ಅನೇಕ ಅಭಿವೃದ್ಧಿ ರಾಷ್ಟ್ರಗಳ ಆರ್ಥಿಕ ತಜ್ಞರು ಮತ್ತು ವಿಶ್ವದ ಅನೇಕ ನಾಯಕರು ಇಂಥ ದೊಡ್ಡ ಒಂದು ಭಾರತ ದೇಶಕ್ಕೆ ನಿಜವಾಗ್ಲೂ ಹೆಮ್ಮೆ ಪಡ್ತಕ್ಕಂಥ ನಾಯಕರು ಸಿಕ್ಕಿದ್ದಾರೆ ನರೇಂದ್ರ ಮೋದಿಜಿಯವರು ಅನ್ನುವ ಕಾಲ ಬಂದಂಥ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಂದ್ರ ಮೋದಿಜಿಯವರ ಬಗ್ಗೆ ಹಗುರ ಮಾತನಾಡ್ತಕ್ಕಂಥದ್ದು, ಒಂದು ರೀತಿಯಲ್ಲಿ ಕೊಲೆಗಡಕ ಅಂತಕ್ಕಂಥದ್ದು. ಅವರು ಟೀ ವ್ಯಾಪಾರ ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯ ಅಂತಕ್ಕಂಥ ಬಹಳಷ್ಟು ನಮ್ಮ ದೇಶದ ನಾಯಕನಿಗೆ ಅಗೌರವ ಮಾಡ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು.
ಇದು 140 ಕೋಟಿ ಭಾರತೀಯರಗಷ್ಟೇ ಅವಮಾನ ಮಾಡಿದ್ದಲ್ಲ, ನರೇಂದ್ರ ಮೋದಿಜಿಯವರನ್ನ ಒಪ್ಕೊಂಡಿರ್ತಕ್ಕಂಥ ವಿಶ್ವದ ಅನೇಕ ರಾಷ್ಟ್ರಗಳ ಮೇಧಾವಿಗಳಿಗೂ ಕೂಡ ಅವಮಾನ ಮಾಡ್ತಕ್ಕಂಥ ಮಾತುಗಳನ್ನು ಖರ್ಗೆಜಿ ಮಾತಾಡ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಾದರೂ ಮಾತೆತ್ತಿದ್ರೆ ನಾವು ಕಾಂಗ್ರೆಸ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಇರ್ತಕ್ಕಂಥದ್ದು ಹಾಗೆ ಹೀಗೆ ಅಂತೀರಿ, ಆದರೆ ಅದರ ಅಧ್ಯಕ್ಷರಾಗಿ ನೀವು ನಡೆದುಕೊಳ್ಳೋ ರೀತಿ ಸರಿ ಇದೆನಾ? ಇದನ್ನು ಕೂಡ ಭಾರತೀಯ ಜನತಾ ಪಕ್ಷ ಜನರ ಮುಂದೆ ತೆಗೆದುಕೊಂಡು ಹೋಗ್ತೇವೆ. ಇನ್ನು ಕಾಂಗ್ರೆಸ್ಸಿಗೆ ಮಹಿಳೆಯರ ಬಗ್ಗೆ ಎಷ್ಟು ಗೌರವ ಇದೆ ಅಂದರೆ, ಅವರೊಬ್ಬರು ಸಂಸದರು ಹೆಸರು ಪಪ್ಪು ಯಾದವ್, ಅವರೊಬ್ಬರು ಗುಂಡಾ ಸಂಸ್ಕೃತಿಯ ವ್ಯಕ್ತಿ. ಅದ್ಯಾವುದೋ ಕಾರಣಕ್ಕೆ ಸಂಸದರಾಗಿ ಗುಂಡಾ ವೃತ್ತಿಯನ್ನೇ ಮೆರೆಯೋ ಅವರು ಮಹಿಳಾ ರಾಜಕಾರಣಿ ಅವರ ಬೆಡ್ರೂಮ್ಗೆ ಹೋಗದೇ ಇದ್ರೆ ಅವ್ರ ಭವಿಷ್ಯ ಇಲ್ಲ ಅಂತಕ್ಕಂಥ ಹೇಳಿಕೆ ಕೊಡ್ತಾರೆ ಒಬ್ಬ ಕಾಂಗ್ರೆಸ್ ಸಂಸದರಂದ್ರೆ, ಇವರು ಭಾರತೀಯ ನಾರಿ ಬಗ್ಗೆ ಎಷ್ಟೊಂದು ಗೌರವ ಈ ಕಾಂಗ್ರೆಸ್ಗಿದೆ. ಇಡೀ ದೇಶದಲ್ಲಿ ಇದರ ವಿರುದ್ಧವಾಗಿ ಮಾತನಾಡ್ತಾ ಇದ್ರೆ ಕಾಂಗ್ರೆಸ್ ಅವರನ್ನ ಪಕ್ಷದಿಂದ ತೆಗೆಯುವುದಿರಲಿ, ಅವ್ರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಕ್ಕಂಥ ಶಕ್ತಿ ಇವತ್ತು ಕಾಂಗ್ರೆಸ್ ಗೆಲ್ದಂತಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರೇ ತಿಳಿದ ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಇನ್ನು ಅವರ ಸಂಸದರ ಬಗ್ಗೆ ಕಾಂಗ್ರೆಸ್ಗೆ ಹಿಡಿತ ಎಲ್ಲಿದೆ ಹೇಳಿ? ಅವ್ರು ಯೋಚನೆ ಮಾಡಲಿಲ್ಲ ಮಹಿಳಾ ರಾಜಕಾರಣಿಗಳು ಬೆಡ್ರೂಮ್ಗೆ ಹೋಗ್ಬೇಕು ಅಂತೇಳಿ. ಇವತ್ತು ಕಾಂಗ್ರೆಸ್ ಶ್ರೀಮತಿ ಇಂದಿರಾ ಗಾಂಧಿ ಅವರ ಇಂದ ಹಿಡಿದು ಇಲ್ಲಿಯ ತನಕ ನಾಮಕಾವಸ್ಥೆ ರಾಷ್ಟ್ರೀಯ ಅಧ್ಯಕ್ಷ ಇರ್ತಕ್ಕಂಥದ್ದು, ಇಡೀ ಕಾಂಗ್ರೆಸ್ಸಿನ ತೀರ್ಮಾನ ಆಗ್ತಕ್ಕಂಥದ್ದು ಇಂದಿರಾ ಗಾಂಧಿ ಆದಮೇಲೆ ಸೋನಿಯಾ ಗಾಂಧಿ ಆದಮೇಲೆ ಈಗ ಇನ್ನು ಮುಂದೆ ಪ್ರಿಯಾಂಕಾ ಗಾಂಧಿ. ನಮ್ಮ ನಾಯಕರು ಮಹಿಳೆಯರಿದ್ದಾರೆ ಅಂತಕ್ಕಂಥ ತಿಳುವಳಿಕೆ ಕೂಡ ಈ ಪಪ್ಪು ಯಾದವ್ಗೆ ಇಲ್ದಂಗಾಯ್ತಾ? ಅವ್ರು ಹೇಳಿರ್ತಕ್ಕಂಥ ಅರ್ಥ ಅವರ ಪಕ್ಷದ ಮಹಿಳಾ ನಾಯಕರಿಗೆ ಎಲ್ಲಿ ಹೋಲಿಸಿದ್ದಾರೆ ಅಂತಕ್ಕಂಥದ್ದನ್ನ ಅದನ್ನಾದ್ರೂ ಮನಗೊಂಡು ಇಷ್ಟೊತ್ತಿಗೆ ಪಕ್ಷ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಾಗಿತ್ತು. ಇವತ್ತು ಪಕ್ಷ ಅಧೋಗತಿಗೆ ಹೋಗಿದೆ. ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಇಲ್ಲ. ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಏನ್ ದೆಹಲಿಗೆ ಗಾಳಿ ಕುಡಿಯಕ್ಕೆ ಹೋಗ್ತೀವ ಅಂತ. ಇನ್ನ ಸಂಪುಟದ ಸಚಿವರು ಹೇಳ್ತಾರೆ, ಮುಖ್ಯಮಂತ್ರಿಗಳು ಶಕ್ತಿ ಕಳ್ಕೊಂಡು ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತೇಳಿ ಪ್ರಬಲ ನಾಯಕರು ಇವತ್ತು ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು. ಇದು ಯಾವ ರೀತಿ ಇದೆ ರಾಜ್ಯದಲ್ಲಿ ಆಡಳಿತ ಅಂತಕ್ಕಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಈ ಎಲ್ಲರ ವಿರುದ್ಧ ಬಹಳಷ್ಟು ಹೋರಾಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೆ. ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ಬಿಸಿಲಿದ್ದಾಗ ಏರ್ತಾ ಇದೆ. ಕುಡಿಯುವ ನೀರಿನ ಸಮಸ್ಯೆ ಈಗಾಗಲೇ ಏಪ್ರಿಲಿಂದ ಪ್ರಾರಂಭ ಆಗಿದೆ. ಕಳೆದ ವರ್ಷ ಉತ್ತಮ ಮಳೆಯಾದರೂ ಕೂಡ ಈಗಾಗಲೇ ಗ್ರಾಮೀಣ ಪ್ರದೇಶದಲ್ಲಿ ಮಾಧ್ಯಮದ ಮೂಲಕ ನೋಡಿದ್ವಿ ನಾವು. ನಮ್ಮ ಜಿಲ್ಲೆಯಲ್ಲೇ ಭಾಳಷ್ಟು ಗ್ರಾಮಗಳಲ್ಲಿ ಕುಡಿಯೋ ನೀರಿನ ತೊಂದರೆ ಇದೆ. ಅದ್ರ ಕಡೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ಇದರ ಜೊತೆಗೆ ಕಾಂಗ್ರೆಸ್ನವರು DCM ಮುಂದೆ ಆದಂಥ ಒಂದು ಅಂಡರ್ ಪಾಸ್ ಬಗ್ಗೆ ಬಹಳ ಹಾಸ್ಯಾಸ್ಪದವಾಗಿ ಮಾತನಾಡ್ತಾ ಇದ್ರು. ಇವತ್ತು ದಾವಣಗೆರೆಗೆ ಬರ್ತಕ್ಕಂಥ
ಬಸ್ ಪ್ರಯಾಣಿಕರು ವಾಹನ ದ್ವಿಚಕ್ರ ವಾಹನ ಬರ್ತಕ್ಕಂಥವ್ರು ಹೇಳ್ತಾರೆ, ಗಾಂಧಿ ಸರ್ಕಲ್ಗೆ ಬಂದರೆ ನಿಜವಾಗ್ಲೂ ಭಯ ಆಗ್ತದೆ. ಅದು ಯಾವ ಉದ್ದೇಶ ಇಟ್ಕೊಂಡು ಗಾಂಧಿ ಸರ್ಕಲನ್ನು ಆ ರೀತಿ ಮಾಡಿದ್ದಾರೆ ಕಾರ್ಪೊರೇಷನ್ ಅವರು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಕಾರ್ಪೊರೇಷನ್ ಅವ್ರು ಮಾಡಿದಾರೋ ಅಥವಾ PWD ಅವರು ಮಾಡಿದಾರೋ ಗೊತ್ತಿಲ್ಲ. ವಯಸ್ಸಾದವರು ದ್ವಿಚಕ್ರ ವಾಹನದಲ್ಲಿ ಹಿಂದೆ ಕೂತ್ರೆ ಸೊಂಟನೇ ಮುರಿದೋಗುತ್ತೆ. ಅದರ ಅವಶ್ಯಕತೆ ಏನಿತ್ತು ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಆ ಗುಂಡಿ ಸರ್ಕಲ್ನಲ್ಲಿ, ಆ ಗುಂಡಿ ಸರ್ಕಲಿಂದ ತಳಬಾಳು ಸ್ಕೂಲ್ ರಸ್ತೆಗೆ ಲಕ್ಷಾಂತರ ಹಣ ಮಾಡಿ ಯಾವುದೋ ವಿದೇಶಿ ಗಿಡಗಳನ್ನು ಹಾಕಿದ್ರು. ಅದು ಕೂಡ ಉಪಯೋಗ ಆಗಲಿಲ್ಲ. ತಕ್ಷಣ ಗಾಂಧಿ ಸರ್ಕಲ್ನಲ್ಲಿ ಇರ್ತಕ್ಕಂಥ ಅದೇನು ಕಲ್ಲಿನ ಒಂದು ಇದು ರಾತ್ರಿ